ನನಗೆ ಮೋಸ ಮಾಡ್ತೀರಾ ಅಂತ ನಾನು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಶಿವ, ನಾನು ನೀನಿಗೆ ಮೋಸ ಮಾಡಿದ್ನ? ಏನ್ ಹೇಳ್ತಾ ಇದೀಯ ಉತ್ತರ? ಸತ್ಯನೇ ಹೇಳ್ತಾ ಇದ್ದೀನಿ ಸ್ವಾಮಿ. ಸ್ವಾಮಿ, ಕಾಯ ವಾಚ ಮನಸ ನಾನು ನಿಮ್ಮ ಧರ್ಮಪತ್ನಿನೇ ತಾನೆ? ಉತ್ತರ ನೀನ್ ನನ್ನ ಧರ್ಮಪತ್ನಿ ಮಾತ್ರ ಅಲ್ಲ ಉತ್ತರ, ನನ್ನ ಸರ್ವಸ್ವ, ನನ್ನ ಪ್ರಾಣ. ನೀ ನನಗೆ ಸುಳ್ಳು ಹೇಳ್ತಾ ಇದ್ದೀರಾ. ಸತ್ಯನ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ದೀರಾ. ಯಾವುದು ಸತ್ಯ ಯಾವುದು ಸುಳ್ಳು ಉತ್ತರ ನನಗೇನು ಅರ್ಥ ಆಗ್ತಾ ಇಲ್ಲ. ಉತ್ತರ ನನಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮ ಮಗ 7 ವರ್ಷ 7 ತಿಂಗಳು 7ನೇ ದಿನಕ್ಕೆ ನಮ್ಮ ಮನೆ ಬಿಟ್ಟು ಹೋಗ್ತಾನೆ ಅನ್ನೋ ಸತ್ಯ ಸ್ವಾಮಿ. ತೊಟ್ಟೆಗೆ ಬೆಂಕಿ ಹಾಕಿ ನನ್ನಿಂದ ದೂರ ಹೋಗ್ತಾನೆ ಅನ್ನೋ ಸತ್ಯ ಸ್ವಾಮಿ. ಎಲ್ರಾಗ ಹೆರ್ಲಿಲ್ಲ, ಎದೆ ಹಾಲು ಕುಡಿಸ್ಲಿಲ್ಲ, ಒಂದು ಮುತ್ತಿಡ್ಲಿಲ್ಲ, ಮುದ್ದಾಡ್ಲಿಲ್ಲ, ಕೈ ತುತ್ತು ತಿನ್ನಿಸ್ಲಿಲ್ಲ. ಆದರೂ ಎಲ್ಲ ಹೊಟ್ಟೆಗೆ ಹಾಕೊಂಡು ಸಹಿಸ್ಕೊಂಡಿದ್ದೆ. ಯಾಕೆ ಗೊತ್ತಾ ಸ್ವಾಮಿ? ಬಂಜೆ ಅನ್ನೋ ಶಾಪ ಕಳೆದಿದ್ದಾನೆ, ತಾಯಿ ಅನ್ನೋ ಪಟ್ಟ ಕೊಟ್ಟಿದ್ದಾನೆ ಅಂತ. ಸಾಯೋವರೆಗೂ ಜೊತೆಲಿದ್ದು ಸತ್ ಮೇಲೆ ಬಾಯಿಗೊಂದು ಹನಿ ನೀರು ಹಾಕಿ ಸದ್ಗತಿ ಕಾಣಿಸ್ತಾನೆ ಅಂತ ಅನ್ಕೊಂಡ್ರೆ ಅದಕ್ಕೂ ಕಲ್ಲು ಹಾಕೊಟ್ಟೋಗ್ತಾ ಇದ್ದಾನಲ್ಲ ಸ್ವಾಮಿ. ಹೇಳಿ ಸ್ವಾಮಿ, ಈ ಸತ್ಯನ ಇಷ್ಟು ದಿನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ನನಗೆ ಯಾಕೆ ಮೋಸ ಮಾಡಿದ್ರಿ? ಸ್ವಾಮಿ? ಬನ್ನಿ ಸ್ವಾಮಿ, ಬನ್ನಿ. ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ. ಓ, ಆಗಲೇ ಮುಖದಲ್ಲಿ ಮಂದಹಾಸದ ಗೆರೆಗಳು ಎದ್ದು ಕಾಣುತ್ತಿದೆ. ಗೆದ್ದು ಬಿಟ್ಟೆ ಎಂದು ಆಗಲೇ ಭಾವಿಸಿಬಿಟ್ಟೆಯಾ? ನಾನೆಂದು ಸೋಲು ಗೆಲುವುಗಳ ಗೊಡವೆಗೆ ಬಿದ್ದವಳೆಲ್ಲ ಎಂಬುದು ನಿಮಗೆ ತಿಳಿಯದೆ ಸ್ವಾಮಿ. ನಿಮ್ಮ ಗೆಲುವೆ ನನ್ನ ಗೆಲುವು, ನಿಮ್ಮ ಸೋಲು ನನ್ನ ಸೋಲು. ವಿಜಯ ಯಾತ್ರೆ ಸದಾ ನಿಮ್ಮದಾಗಿರಬೇಕೆಂಬುದೇ ನನ್ನ ಪ್ರಾರ್ಥನೆ. ಒಬ್ಬ ಧರ್ಮಪತ್ನಿಯಾಗಿ ಹೇಳುವಾಗ ನಿನ್ನ ಮಾತುಗಳನ್ನು ಖಂಡಿತ ನಂಬುತ್ತೇವೆ. ಆದರೆ ಒಬ್ಬ ತಾಯಿಯಾಗಿ ಹೇಳುವಾಗ ನಿನ್ನ ಮಾತುಗಳನ್ನು ನಂಬಿ ಹೆಮ್ಮೆ ಪಡುವಷ್ಟು ಮೂರ್ಖರಲ್ಲ ನಾವು. ನನಗೆ ತಾಯಿಯ ಸ್ಥಾನವನ್ನು ನೀಡಿದವರು ನೀವೇ ಅಲ್ಲವೇ ಸ್ವಾಮಿ? ತರ್ಕ ಮುಗಿದಿದೆ, ಪಂದ್ಯ ನಿಗದಿಯಾಗಿದೆ. ನಡೆದು ಹೋಗಲಿ. ನಾವು ಸರ್ವಶಕ್ತರೋ ಅಲ್ಲವೋ ಎನ್ನುವ ಸೋಲು ಗೆಲುವಿನ ತೀರ್ಮಾನ.
ತಕ್ಷಣ ಅದೇನೋ ರೋಮಾಂಚನವಾಗುತ್ತಿದೆ. ಮನಸ್ಸು ಕರಗುತ್ತಿದೆ. ಭಾವನೆಗಳು ಬೋರ್ಗರಿಯುತ್ತಿದೆ. ಎದೆಗಪ್ಪಿ ಮುದ್ದಾಡಬೇಕು ಎನಿಸುತ್ತಿದೆ. ಆದರೆ ಇಲ್ಲ ಇಲ್ಲ ಇಲ್ಲ, ನಾನು ಕರಗಬಾರದು, ಮರುಗಬಾರದು. ನನ್ನ ನಿರ್ಧಾರದಿಂದ ಹಿಂದೆ ಸರಿಯಬಾರದು. ಹೇ ಮಗುವೆ, ನಿನ್ನ ಆಗಮನ ಬಿರು ಬೇಸಿಗೆಯ ಬಿಸಿಲಲ್ಲಿ ಮೊದಲ ಮುಂಗಾರಿನ ಮಳೆಯಂತೆ ಸುರಿದು ನನ್ನ ಎಲ್ಲ ಬೇಗೆಯನ್ನು ಅಳಿಸಿ ಹಾಕಿಬಿಡುತ್ತದೆ ಎಂದುಕೊಂಡಿದ್ದೆ. ಆದರೆ ನೀನು ನನಗೆ ಒಂದು ಸಮಸ್ಯೆ ಆಗಿಬಿಟ್ಟೆ. ಯಾವುದೇ ಸಮಸ್ಯೆಯನ್ನು ತಕ್ಷಣ ನಿವಾರಿಸಿಕೊಳ್ಳದೇ ಇದ್ದರೆ ಅದೇ ಬೃಹತ್ ಆಕಾರವಾಗಿ ಬೆಳೆದು ನಮ್ಮನ್ನೇ ಬಲಿ ತೆಗೆದುಕೊಂಡು ಬಿಡುತ್ತದೆ. ಅದಕ್ಕೆ ಈ ಶ್ರವಣ ಅವಕಾಶ ನೀಡುವುದಿಲ್ಲ. ಈಗ ಈ ಕ್ಷಣದಲ್ಲೇ ನಿನ್ನ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುತ್ತೇನೆ. ನಾನೇ ಸರ್ವೇಶ್ವರ ಎಂದು ನಿರೂಪಿಸುತ್ತೇನೆ. ಯಾರು ನಗುತ್ತಿರುವುದು? ಸ್ವಾಮಿ, ಯಾವ ನಗು ಸ್ವಾಮಿ? ಇಲ್ಲಿ ಯಾರ ನಗುವು ಕೇಳುತ್ತಿಲ್ಲ ಸ್ವಾಮಿ. ಇಲ್ಲ, ಯಾರು ನಗುತ್ತಿದ್ದಾರೆ, ಯಾರು ನಗುತ್ತಿದ್ದಾರೆ. ನನಗೆ ಕೇಳಿಸುತ್ತಿದೆ, ನನಗೆ ಕೇಳಿಸುತ್ತಿದೆ. ಶ್ರವಣ, ನಾನು ಯಾರೆಂದು ನನಗೆ ಇಷ್ಟು ಬೇಗ ಮರೆತು ಹೋಯ್ತೆ? ನೀನು
ನನ್ನ ಮೃತ್ಯು ಎಂದು ಹೆದರಿಸುತ್ತಿದ್ದ ಆ ಬಾಲಕ ತಾನೇ? ಹೌದು, ಹೆದರಿಸುತ್ತಿಲ್ಲ, ಎಚ್ಚರಿಸುತ್ತಿದ್ದೇನೆ. ನನ್ನನ್ನು ಎಚ್ಚರಿಸುವಷ್ಟು ಸೊಕ್ಕೆ ನಿನಗೆ? ನನ್ನನ್ನು ಹಿಡಿಯುವ ವ್ಯರ್ಥ ಪ್ರಯತ್ನ ಮಾಡಬೇಡ ಶ್ರವಣ. ಕಾಲ ಬಂದಾಗ ನಾನೇ ನಿನ್ನೆದುರಿಗೆ ನೇರವಾಗಿ ಬರುತ್ತೇನೆ. ಆದರೆ ಈಗ ನಿನ್ನ ಅಜ್ಞಾನವನ್ನು ತೋರ್ಪಡಿಸಲು ಜ್ಯೋತಿಯಾಗಷ್ಟೇ ಬಂದಿದ್ದೇನೆ. ನನಗೆ ಅಜ್ಞಾನ ಎನ್ನಲು ನಿನಗದೆಷ್ಟು ಸೊಕ್ಕು? ನಿನ್ನ ಮಗುವಿನ ವಾಗ್ದೋಷವನ್ನು ಸರಿಪಡಿಸುತ್ತೇನೆಂದು ತಂತ್ರ ಮಂತ್ರಗಳ ಮೊರೆ ಹೋಗಿರುವುದು ನಿನ್ನ ಅಜ್ಞಾನವಲ್ಲದೆ ಮತ್ತೇನು ಶ್ರವಣ? ತಂತ್ರ ಮಂತ್ರಗಳಿರುವುದು ಸಾಧನೆಗಾಗಿಯೇ ಹೊರತು ಸೃಷ್ಟಿಯನ್ನು ಬದಲಾಯಿಸುವುದಕ್ಕಲ್ಲ. ನಿನ್ನ ಮಗನ ದೋಷ ದೈವ ಸೃಷ್ಟಿ. ಅದನ್ನು ಭಕ್ತಿಯ ಬಲದಿಂದಲ್ಲದೆ ಶಕ್ತಿಯ ಬಲದಿಂದ ಸರಿಪಡಿಸಲು ಸಾಧ್ಯವಿಲ್ಲ. ಸರ್ವಶಕ್ತನು ಸರ್ವೇಶ್ವರನು ಆದ ನನಗೆ ಯಾವುದು ಅಸಾಧ್ಯವಲ್ಲ. ಈ ನಿನ್ನ ಅಹಂಕಾರವೇ ನಿನ್ನ ಎಲ್ಲ ಸೋಲುಗಳ ಮೂಲ. ನೀನೀಗ ಸೋಲುವುದು ಖಚಿತ. ಮೂರ್ಖ, ನೀನಾಗಲೇ ಸೋತಿರುವುದನ್ನು ನಿನ್ನ ಅಂತರಾತ್ಮ ಒಪ್ಪಿಕೊಂಡಿದೆ. ಆದರೆ ಅಹಂಕಾರ ಒಪ್ಪಿಕೊಳ್ಳುತ್ತಿಲ್ಲ. ನಿನ್ನ ಸೋಲನ್ನು ನೀನು ಒಪ್ಪಿಕೊಳ್ಳಲೇಬೇಕು. ಇಲ್ಲ ಇಲ್ಲ, ನಾನು ಸೋಲುವುದಿಲ್ಲ, ನಾನು ಸೋಲುವುದಿಲ್ಲ. ಸ್ವಾಮಿ, ಸ್ವಾಮಿ, ಏಕೆ ಸ್ವಾಮಿ ಏನೇನು ಮಾತನಾಡುತ್ತಿದ್ದೀರಾ? ಇಲ್ಲಿ ನಾನು ಮತ್ತು ನಮ್ಮ ಮಗುವಿನ ಹೊರತು ಬೇರೆ ಯಾರೂ ಇಲ್ಲ. ಛೀ, ದೂರ ಸರಿ. ನನ್ನನ್ನು ಸೋಲಿಸಲೆಂದೇ ಸವಾಲು ಹಾಕಿದ ಕಿರಾತಕಿ ನೀನು. ಹಾಗೆನ್ನಬೇಡಿ ಸ್ವಾಮಿ. ನಾನು ಗೆಲ್ಲುವುದನ್ನು ತಡೆಯಲೆಂದೇ ಎಲ್ಲ ದೈವ ಶಕ್ತಿಗಳು ಒಂದಾಗಿ ನಿಂತಿದೆ. ನಿನ್ನ ಮಗನ ನ್ಯೂನತೆಯನ್ನು ಸರಿಪಡಿಸಲು ಆ ಶಕ್ತಿಗಳು ಬಿಡುತ್ತಿಲ್ಲ. ನೀನು ಗೆದ್ದೆನೆಂದು ಬೀಗಬೇಡ. ಕೊಟ್ಟ ಮಾತಂತೆ ನಿನ್ನ ಮಗನನ್ನು ಸಂಹರಿಸುವುದಿಲ್ಲ ನಿಜ. ಆದರೆ ನನ್ನನ್ನು ಸೋಲುವಂತೆ ಮಾಡಿದ ನಿನ್ನನ್ನು ನಾನೆಂದಿಗೂ ಮುಟ್ಟುವುದಿಲ್ಲ. ಸ್ವಾಮಿ, ನಿನ್ನ ಮಗನ ಮುಖದರ್ಶನವೂ ಮಾಡುವುದಿಲ್ಲ. ಬೇಡಿ ಸ್ವಾಮಿ, ಬೇಡಿ. ಈ ಅಂತಃಪುರದ ಒಳಗೆ ಇನ್ನೆಂದು ಕಾಲಿಡುವುದಿಲ್ಲ. ಇದು ನನ್ನ ಶಪಥ. ದೂರ ಸರಿ. ನಾರಾಯಣ ನಾರಾಯಣ ನಾರಾಯಣ. ಎಲ್ಲಾ ಕಾಲಗಳಲ್ಲಿಯೂ ಶಕ್ತಿ ಮತ್ತು ಭಕ್ತಿಗಳ ಯುದ್ಧದಲ್ಲಿ ಭಕ್ತಿಯೇ ಗೆಲ್ಲುತ್ತದೆ, ಶಕ್ತಿ ಅಲ್ಲ ಎಂದು ನಾನು ಹೇಳಿದ್ದೆ. ಕೊಲಿರಾಯ ನಂಬಲೇ ಇಲ್ಲ. ಈಗೇನು ಹೇಳುತ್ತಾನೋ? ಸೋಲೆ ಗೆಲುವಿನ ಮೆಟ್ಟಿಲು ನಾರದರೆ ಭದ್ರ ಬುನಾದಿಯ ಮೇಲೆ ನಿಂತಿರುವ ಮಹಲು ಭೂಕಂಪನಕ್ಕೆ ಉರುಳದಿರಬಹುದು. ಆದರೆ ಬುಡ ಸಡಿಲುಗೊಂಡರೆ ಸಾಕು, ಕಾಲಾಂತರದಲ್ಲಿ ತನಗೆ ತಾನೇ ಉರುಳುತ್ತದೆ. ಇಂದುಮತಿ ಮಗುವಿನ ಸಂಹಾರದ ವಿಚಾರದಲ್ಲಿ ತಾತ್ಕಾಲಿಕ ಗೆಲುವು ಸಾಧಿಸಿರಬಹುದು. ಆದರೆ ಕಲಿಯ ಕಂಪನದ ಹೊಡೆತಕ್ಕೆ ಅವಳ ಸಾಂಸಾರಿಕ ಜೀವನ ಬಿರುಕು ಬಿಟ್ಟಿದೆ. ಕಾಲಾಂತರದಲ್ಲಿ ಆ ಬಿರುಕು ಹೆಬ್ಬಿರುಕಾಗಿ ಅವಳ ದಾಂಪತ್ಯದ ಮಹಲು ಕುಸಿದು ಬೀಳುತ್ತದೆ. ಒಂದು ಹೆಣ್ಣಿಗೆ ಗಂಡನಿಂದ ದೂರವಾಗುವುದಕ್ಕಿಂತ ದೊಡ್ಡ ಸೋಲು ಬೇರೇನಿದೆ ನಾರದರೆ? ಈ ಪಂದ್ಯದಲ್ಲಿ ಅವರಿಬ್ಬರೂ ಸೋತವರೇ. ಗೆದ್ದವನು ಮಾತ್ರ ಕಲಿ. ಗೆದ್ದವನು ಮಾತ್ರ ಕಲಿ.
ನಾನು ನಿನಗೆ ಸುಳ್ಳು ಹೇಳಿದ್ದೀನಿ ನಿಜ. ಆದರೆ ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಉತ್ತರ. ಮಗ ಹುಟ್ಟಿದ ಸಂಭ್ರಮದಲ್ಲಿದ್ದ ನಿನಗೆ ಅವನು ಮನೆ ಬಿಟ್ಟು ಹೋಗೋ ದುಃಖದ ವಿಚಾರ ಹೇಳಿ ನಿನ್ನ ಸಂಭ್ರಮನ ಹಾಳು ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಉತ್ತರ, ಸುಳ್ಳು ಹೇಳಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ. ಅದಕ್ಕೆ ಕಾರಣ ಸುಳ್ಳಿಗಿಂತನೂ ಒಂದು ಹೆಣ್ಣಿನ ಜೀವನ ಮುಖ್ಯ ಅಂತ. ಹಾಗೆ ನನ್ನ ಸತ್ಯನಿಷ್ಠೆಗಿಂತನೂ ನನ್ನ ಕೈ ಹಿಡಿದ ನಿನ್ನ ಸಂತೋಷ ಮುಖ್ಯ ಆಗಿತ್ತು ಉತ್ತರ. ಅದಕ್ಕೋಸ್ಕರ ಸುಳ್ಳು ಹೇಳಿದೆ. ಹುಟ್ಟದಾಗಿಂದಲೂ ದುಃಖದಲ್ಲೇ ಮುಳುಗೋಗಿರೋ ನಿನಗೆ ಮಗ ಮನೆ ಬಿಟ್ಟು ಹೋದ ಮೇಲೆ ಸಾಯೋವರೆಗೂ ಕಣ್ಣೀರಲ್ಲಿ ಕೈ ತೊಳೆಯೋದಿದ್ದಿದ್ದೆ. ಈ 7 ವರ್ಷ 7 ತಿಂಗಳು 7 ದಿನನಾದರೂ ನೀನು ತಾಯ್ತನದ ಸುಖನ ಅನುಭವಿಸ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಉತ್ತರ. ನೀವ್ ನನಗ್ ಸತ್ಯ ಹೇಳ್ಬೇಕಿತ್ತು. ನೀವ್ ನನಗ್ ಸುಳ್ಳು ಹೇಳಿದ್ರಿ, ನೀವ್ ನನಗ್ ಮೋಸ ಮಾಡಿದ್ರಿ. ನೀವ್ ಮೋಸಗಾರ. ನಾನ್ ನಿಮ್ಮನ್ ಯಾವತ್ತೂ ಕ್ಷಮಿಸಲ್ಲ. ನಾನ್ ನಿಮ್ಮನ್ ಯಾವತ್ತೂ ಕ್ಷಮಿಸಲ್ಲ. ಗಂಟು ಮೂಟೆ ಏನು ಎಲ್ಲ ತೀರ್ಥಯಾತ್ರೆ ಹೊರಟಿರಾಗಿದೆ. ತೀರ್ಥಯಾತ್ರೆ ಅಲ್ಲ, ಪಾದಯಾತ್ರೆ. ಪಾದಯಾತ್ರೆ ಪಾದಯಾತ್ರೆ ಊರ್ ಬಿಟ್ಟು ಹೋಗ್ತಾ ಇದೀವಿ. ಊರ್ ಬಿಟ್ಟ ಯಾಕ್ರೋ? ಏನಾಯ್ತ್ರೋ? ಇನ್ನು ಏನಾಗ್ಬೇಕು, ಆಗೋದೆಲ್ಲ ಆಗೋಗಿದೆ. ಮಾನ ಹೋಯ್ತು, ಮರ್ಯಾದಿನೂ ಹೋಯ್ತು, ಚರ್ಮ ರೋಗ ಬಂತು, ಒದೆ ಬಿತ್ತು, ಮೆಣಸಿನ್ಕಾಯಿ ಹೊಗೆನೂ ಬಿತ್ತು. ಇನ್ನು ನಾವು ಹೊಗೆ ಹಾಕಿಸ್ಕೊಳ್ಳೋದಷ್ಟೇ ಬಾಕಿ. ಇಲ್ಲೇ ಇದ್ರೆ ಆ ಮರಿದೇವನ ದೆಸೆಯಿಂದ ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಸೇರಿದ ಹಾಗೆ, ಪಾಪಿ ಜೊತೆ ನಾವು ನರ್ಕಕ್ಕೆ ಹೋಗ್ಬೇಕಾಗತ್ತಷ್ಟೇ. ಅದಕ್ಕೆ ಗುರುಗಳೇ ನಾವು ಊರ್ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಲೇ 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 ಶಿಷ್ಯೋತ್ತಮರ, ಇದು ನ್ಯಾಯನೇನ್ರೋ? ಇದು ಧರ್ಮನೇನ್ರೋ? ಇದ್ದಾಗ ಜೊತೆಲಿದ್ದು ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗ್ತಿದ್ದೀರಲ್ರೋ? ಗುರು ಪರಬ್ರಹ್ಮ ಕಣ್ರೋ. ನಾವು ಹಾಗೆ ಅನ್ಕೊಂಡಿದ್ವಿ ಗುರುಗಳೇ. ನೀವು ಹೇಳಿದ ಕಂತ್ರಿ ಕೆಲಸನೆಲ್ಲ ಕಣ್ಣಿಗೆ ಒತ್ಕೊಂಡು ಮಾಡಿದ್ವಿ. ಆದ್ರೆ ಈಗ ಗುರು ಬ್ರಹ್ಮ ಅಲ್ಲ ಯಮ ಅಂತ ಗೊತ್ತಾಯ್ತು. ಅದಕ್ಕೆ ಯಮನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೀವಿ ಗುರುಗಳೇ. ಆಶೀರ್ವಾದ ಮಾಡಿ ಗುರುಗಳೇ. ಮಯ ಕಣ್ರು. ರೇ ಶಿಷ್ಯ ಶಿರೋಮಣಿಗಳ, ದಯಮಾಡಿ ನನ್ನನ್ನು ಬಿಟ್ಟು ಹೋಗ್ಬೇಡ್ರೋ. ನೀವೇನಾದ್ರೂ ಬಿಟ್ಟು ಹೋದ್ರೆ ಈ ಊರಲ್ಲಿ ನಾನು ಒಂಟಿ ಬಿಟ್ಟ ಸುಂಟ್ರು ಗಾಳಿ ಆಗ್ಬಿಡ್ತೀನಿ ಕಣ್ರು. ದಯಮಾಡಿ ಇದೊಂದು ಸಾರಿ ನನ್ನ ಮಾತು ಕೇಳ್ರೋ. ಹೌದ್ರಪ್ಪ, ಹೇಳೋಕೆ ಕೇಳೋಕೆ ಇರೋದೇ ನೀವಿಬ್ರು. ನೀವು ಹೊರಟೋದ್ರೆ ನಮ್ಗಿನ್ಯಾರ್ ದಿಕ್ಕು? ಈಗಾಗಲೇ ನನಗೆ ಅರ್ಧ ಹುಚ್ಚಿಡ್ದಿದೆ. ನೀವು ಹೋಗ್ಬಿಟ್ರೆ ನಾನು ಪೂರ್ತಿ ಹುಚ್ಚ ಆಗ್ಬಿಡ್ತೀನಿ ಕಣ್ರೋ. ಇವ್ರೇನಾದ್ರೂ ಬಟ್ಟೆ ಹರ್ಕೊಂಡು ಬೀದಿಗೋದ್ರೆ ನಾನು ನನ್ನ ಮಕ್ಕಳು ಹೊಟ್ಟೆಗಿಲ್ದೆ ಅನಾಥರಾಗ್ಬಿಡ್ತೀವಪ್ಪ. ಲೇ ಶಿಷ್ಯಂದ್ರ, ಇದು ನಿಮ್ಮ ಕೈ ಎಲ್ಲ ಕಣ್ರೋ, ಕಾಲು ಅಂತ ತಿಳ್ಕೊಳ್ರೋ. ಬಿಡಿ ಗುರುಗಳೇ, ಇವಾಗೆಲ್ಲ ಮಾತಾಡಬಾರ್ದು. ಎಷ್ಟೇ ಆದ್ರೂ ನೀವು ನಮ್ಮ ಗುರುಗಳು. ನಿಮ್ ಮಾತುಗೋಸ್ಕರ ಇದೊಂದ್ಸಲ ಉಳ್ಕೋತೀವಿ ಗುರುಗಳೇ. ಮತ್ತೇನಾದ್ರೂ ಕಿರಿಕಿರಿ ಆದ್ರೆ ನಾವು ಖಂಡಿತ ಹೋಗ್ತೀವಿ ಗುರುಗಳೇ. ಇಲ್ಲ ಕಣ್ರೋ, ಇನ್ನು ಮುಂದೆ ನನ್ನ ಜನ್ಮದಲ್ಲಿ ಕಿರಿಕಿರಿ ಮಾಡಲ್ಲ ಕಣ್ರಯ್ಯ.
ಆದರೆ ಮರಿದೇವ ಏನಾದರೂ ಕಿರಿಕಿರಿ ಮಾಡದೆ ಇರ್ತಾನ ಅನ್ನೋದೇ ಪ್ರಶ್ನೆ. ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ. ಅದಕ್ಕೋಸ್ಕರ ನೀನು ನನ್ನ ನಿಂದಿಸಿದ್ರು ಸರಿ, ಕೆನ್ನೆಗೆ 2 ಏಟು ಹೊಡೆದ್ರು ಸರಿ, ನಾನು ಸಹಿಸ್ಕೋತೀನಿ. ಆದ್ರೆ ನನ್ನನ್ನ ಮೋಸಗಾರ ಅಂತ ಮಾತ್ರ ಅನ್ಬೇಡ ಉತ್ತರ. ನಾನು ಹೇಳೋ ಸುಳ್ಳಿನ ಹಿಂದೆ ನನ್ನ ಹೆಂಡತಿಗೆ ಒಳ್ಳೇದಾಗಬೇಕು ಅನ್ನೋದು ಬಿಟ್ರೆ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಉತ್ತರ. ಅದೇ ಸ್ವಾಮಿ ನೀವು ನನಗೆ ಮಾಡಿದ ಮೋಸ. ನನಗೆ ಒಳ್ಳೇದಾಗಬೇಕು ಅಂತ ಸತ್ಯನ ಗಂಟ್ಲಲ್ಲಿಡ್ಕೊಂಡು 7 ವರ್ಷದಿಂದ ವಿಷ ಕಂಠಂತರ ಸಂಕಟ ಒಬ್ರೆ ಅನುಭವಿಸ್ತಾ ಇದ್ದೀರಲ್ಲ. ಅರ್ಧಾಂಗಿ ಅಂದಮೇಲೆ ನಿಮ್ಮ ನೋವಲ್ಲಿ ನನಗೆ ಯಾಕೆ ಅರ್ಧ ಪಾಲು ಕೊಡಲಿಲ್ಲ? ನಾನು ಮಗನ ಹೆಚ್ಚು ಸಂಭ್ರಮದಲ್ಲಿ ಸಂತೋಷ ಪಡ್ತಾ ಇದ್ರೆ ನೀವು ಸಂಕಟ ಅನುಭವಿಸ್ಕೊಂಡು ಕೂತಿದ್ರಲ್ಲ, ಅದು ನ್ಯಾಯನಾ? ನನ್ನ ಹೆಂಡತಿ ಸಂತೋಷವಾಗಿರ್ಬೇಕು ಅಂತ ನೀವು ಆಸೆ ಪಟ್ಟ ಹಾಗೆ ನನ್ನ ಗಂಡ ಸಂತೋಷವಾಗಿರ್ಬೇಕು ಅಂತ ನಾನು ಆಸೆ ಪಡಬಾರ್ದ ಸ್ವಾಮಿ? ಇದು ನೀವು ನನಗೆ ಮಾಡಿದ ಮೋಸ ಅಲ್ವಾ? ಮೋಸ ಅಲ್ವಾ ಸ್ವಾಮಿ? ಹೇಳಿ, ಮೋಸ ಅಲ್ವಾ? ನಮ್ಮನ್ನ ಆಟಕ್ಕೆ ಸೇರಿಸ್ಕೊಳ್ಳಲ್ಲ. ನಿಮ್ಮ ಅಪ್ಪ ಅಮ್ಮ ಕಳ್ಳರ ಮಕ್ಕಳ ಜೊತೆ ಸೇರಿದ್ರೆ ನಾವು ಕಳ್ಳರಾಗ ಹೋಗ್ಬಿಡ್ತೀವಿ. ನಿಮ್ಮಪ್ಪ ಅಮ್ಮ ಕಳ್ಳರು, ನಿಮ್ಮಪ್ಪ ಅಮ್ಮ ಕಳ್ಳರು, ನಿಮ್ಮಪ್ಪ ಅಮ್ಮ ಕಳ್ಳರು, ನಿಮ್ಮಪ್ಪ ಅಮ್ಮ ಕಳ್ಳರು. ನಿಲ್ಲಿಸ್ರೋ ಪಾಪ, ಅವ್ರ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಅವ್ರನ್ನ ಯಾಕೋ ಹಂಗಿಸ್ತೀರಾ? ಯಾರು ತಪ್ಪು ಮಾಡಿರ್ತಾರೋ ಅವ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ಅವ್ರ ಕುಟುಂಬದವ್ರನ್ನ ಹೀಯಾಳ್ಸೋದು ತಪ್ಪು ಕಂಡ್ರು. ಇವರು ನಮ್ಮ ಹಾಗೆ ಮಕ್ಕಳು ದೇವ್ರ ಸಮಾನ. ದೇವರು ಎಲ್ರೂ ಪ್ರೀತಿಸ್ತಾನೆ ಹೊರತು ದ್ವೇಷ ಮಾಡಲ್ಲ ಅಲ್ವಾ? ಹೌದು ಬರೀದೇವ, ತಪ್ಪಾಯ್ತು ಕಣ. ಇನ್ಯಾವತ್ತೂ ಹಿಂಗ್ ಮಾಡಲ್ಲ. ಅವ್ರನ್ನ ಆಟ ಸೇರಿಸ್ಕೊಳಣ. ಬನ್ನಿ ಎಲ್ಲರೂ ಸೇರಿ ಆಟ ಆಡೋಣ. ವಾಗೀಶ, ಏನಾಯಿತು ಶಿವನನ್ನು ಗೆದ್ದ ನನ್ನ ಶೌರ್ಯ? ಎಲ್ಲಿ ಹೋಯಿತು ಸಾಮಂತರನ್ನು ಸದೆಬಡೆದ ನನ್ನ ಸಾಮರ್ಥ್ಯ?
ಎಲ್ಲಿ ಹೋಯಿತು ದೇವತೆಗಳನ್ನು ಬಗ್ಗು ಬಡೆದ ನನ್ನ ಬಲ? ಏಕಶ್ಚಿತ್ತೊಂದು ಹೆಣ್ಣಿನ ಮುಂದೆ ಅದು ನನ್ನ ಅಧೀನದಲ್ಲಿ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವ ಅಬಲೆ, ಅವಳ ಮುಂದೆ ಸೋಲುವುದು ಎಂದರೆ ಅದಾವ ಶಕ್ತಿ ನನ್ನನ್ನು ಕುಂದಿಸಿದ್ದು, ಅದಾವ ಶಕ್ತಿ ನನ್ನ ತಂತ್ರ ಮಂತ್ರಗಳನ್ನು ಮೊನ್ನುಪಾಲು ಮಾಡಿದ್ದು. ಹೌದು, ಅನುಮಾನವೇ ಇಲ್ಲ. ಇದು ಆ ಬೂದಿ ಬಡಕ ಭೂತನಾಥನದೇ ಕುತಂತ್ರ. ಅವನೇ ನನ್ನ ಹಿಂದೆ ಮೃತ್ಯುವನ್ನು ಚೂಬಿಟ್ಟಿದ್ದು. ಅವನೇ ನನ್ನ ಸಹೋದರನನ್ನು ಸರ್ವನಾಶ ಮಾಡಿದ್ದು. ಅವನೇ ನನ್ನ ಎಡಬಲದಂತೆ ಇದ್ದ ತಂತ್ರಾಕ್ಷ ಮಂತ್ರಾಕ್ಷರನ್ನು ಸಂಹಾರ ಮಾಡಿದ್ದು. ಅವನೇ ನನ್ನ ಪುತ್ರನನ್ನು ಮೂಕನಾಗಿ ಮಾಡಿದ್ದು. ಅವನೇ ನನ್ನ ಮುಗ್ಧ ಮಡದಿಯನ್ನು ನನ್ನ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದ್ದು. ಅವನೇ ನನ್ನ ಮಾತೃವನ್ನು ನನ್ನಿಂದ ದೂರ ಮಾಡಿ ನನ್ನ ಮಡದಿಯೊಂದಿಗೆ ಕೈ ಜೋಡಿಸುವಂತೆ ಮಾಡಿದ್ದು. ಅವನೇ, ಎಲ್ಲವೂ ಅವನೇ, 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 ಅವನೇ. ನನ್ನನ್ನು ದಟ್ಟ ಕಾಡಿನಲ್ಲಿ ದಿಕ್ಕು ತಪ್ಪಿದ ಒಂಟಿ ಸಲಗದಂತೆ ಮಾಡಿಬಿಟ್ಟ. ಹೌದು, ನಾನು ಸಲಗ. ಅನ್ಯರು ನಡೆದ ದಾರಿಯಲ್ಲಿ ನನಗೆ ನಡೆದು ಅಭ್ಯಾಸವಿಲ್ಲ. ಆನೆ ನಡೆದಿದ್ದೇ ದಾರಿಯಾಗಬೇಕು, ಆ ದಾರಿಯಲ್ಲೇ ಅನ್ಯರು ನಡೆಯಬೇಕು. ಹೆತ್ತವಳೆ ಶತ್ರುವಾಗಲಿ, ಕೈ ಹಿಡಿದವಳೆ ದೂರವಾಗಲಿ, ಯಾರೇ ಅಡ್ಡ ಬರಲಿ, ಈ ಶ್ರವಣ ಯಾರಿಗೂ ಹೆದರುವುದಿಲ್ಲ. ಬಂದ ಅಡ್ಡಿ ಆತಂಕಗಳನ್ನು ಮೆಟ್ಟಿ ಹುಟ್ಟಡಗಿಸಿ ಮದಗಜದಂತೆ ಮುಂದೆ ನಡೆಯುತ್ತಾನೆ. ವಯಸ್ಸಾದ ಮೇಲೆ ತಂದೆಗೆ ಒಬ್ಬ ಗಂಡು ಮಗ ಊರುಗೋಲಿದ್ದಾಗೆ ಮುಂದೆ ನಮ್ಮ ಕಷ್ಟಕ್ಕೆ ಹೆಗಲು ಕೊಡ್ತಾನೆ. ವಯಸ್ಸಾದ ಮೇಲೆ ಜವಾಬ್ದಾರಿ ಹೋಗ್ತಾನೆ. ಸತ್ತಾಗ ಸಂಸ್ಕಾರ ಮಾಡ್ತಾನೆ. ಸತ್ತ ಮೇಲೆ ಸದ್ಗತಿ ಕಾಣಿಸ್ತಾನೆ ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾನೆ. ಆದ್ರೆ ಮಗ ಕೈಗೆ ಬರೋ ಸಮಯದಲ್ಲಿ ಮನೆ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಾದ್ರೆ ಒಬ್ಬ ತಂದೆ ಆದವನ ಗತಿ ಏನಾಗಬೇಕು? ಉತ್ತರ ಬಿರುಗಾಳಿಗೆ ಮರ ಬಿದ್ದಾಗ ನಂಬಿದ ಬಳ್ಳಿ ಆಸರೆ ಕಳೆದುಕೊಂಡ ಅನಾಥ ಸ್ಥಿತಿ ಉತ್ತರ ತಂದೆದು. ಅನಾಥ ಸ್ಥಿತಿ. ಇಷ್ಟೊಂದು ಸಂಕಟನ ಮನ್ಸಲ್ಲಿ ತುಂಬಿಕೊಂಡು 7 ವರ್ಷಗಳಿಂದ ಹೇಗೆ ಸ್ವಾಮಿ ನಗ್ನಗ್ತಾ ಇದ್ರಿ? ಹೇಗಿದ್ರಿ ನೀವು? ಎಲ್ಲ ನಿನಗೋಸ್ಕರ ಉತ್ತರ ನಿನ್ನ ಸಂತೋಷಕ್ಕೋಸ್ಕರ. ಸಾಕು ಸ್ವಾಮಿ, ನನಗಿಷ್ಟು ಸಾಕು. ಆ ಶಿವ ನನಗೆ ಮಕ್ಕಳು ಭಾಗ್ಯ ಯಾಕೆ ಕೊಟ್ಟಿಲ್ಲ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನನ್ನ ಪಾಲಿನ ಭಾಗ್ಯನೆಲ್ಲ ಗಂಡನ ಮುಖಾಂತರನೇ ಕೊಟ್ಬಿಟ್ಟಿದ್ದಾನೆ. ನನಗೂ ಅಷ್ಟೇ ಉತ್ತರ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೇಳಿದನಂತೆ,
ವಾಕ್ಶೋಹಿಣಿ ಸೈನ್ಯ ಬೇಕು, ಶಸ್ತ್ರನೇ ಹಿಡಿದಿರೋ ನಾನು ಬೇಕು ಅಂತ. ಆಗ ಅರ್ಜುನ ನನಗೆ ನೀನೇ ಇಲ್ಲ, ನನಗೆ ನೀನೇ ಸರ್ವಸ್ವ, ನೀನೇ ಸಾಕು ಅನ್ನಂತೆ. ನಾನು ಅಷ್ಟೇ ಉತ್ತರ, ಆ ಶಿವನ ಹತ್ರ ನಿನ್ನ ಒಪ್ಪಳನೆ ಪಡ್ಕೊಂಡು ಬಂದಿದ್ದೀನಿ ಅನಿಸುತ್ತೆ. ನಂದೊಂದು ಆಸೆ ಸ್ವಾಮಿ. ಹೇಳು ಉತ್ತರ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಅದನ್ನು ಪೂರೈಸ್ತೀನಿ. ನಿಮ್ಮ ಪ್ರಾಣ ಬೇಡ ಸ್ವಾಮಿ, ನಿಮ್ಮ ಈ ತೋಳ್ಗಳೇ ಸಾಕು. ಈ ಸಮಯದಲ್ಲಿ ಈ ತೋಳ್ಗಳ ಮೇಲೆ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ಉತ್ತರ ಬೇಡ, ಆ ಥರ ಆಸೆನೆಲ್ಲ ಇಟ್ಕೋಬೇಡ. ನಮ್ಮಿಬ್ಬರನ್ನ ಇಷ್ಟೊಂದು ಅನ್ಯೋನ್ಯವಾಗಿ ಬೆಸೆದರು ಆ ಶಿವ, ಸಾವು ಬಂದರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾನೆ ಹೊರ್ತು ಬೇರೆ ಬೇರೆ ಮಾಡೋಷ್ಟು ಕಟುಕ ಅಲ್ಲ ಉತ್ತರ, ಕಟುಕ ಅಲ್ಲ. ಹಸ್ಕೊಂಡು ಬಂದು ಬಾಯಿ ತುಂಬ ಊಟ ಕೇಳಿದ್ರು, ಹಾಕೋ ಭಾಗ್ಯನೂ ಕಳ್ಕೊಂಡೆ. ಹೊಟ್ಟೆ ಸಂಕಟಕ್ಕೆ ಒಂದು ಕ್ಷಣ ಬಾಯಿಗೆ ಬಂದಾಗ ಮಾತಾಡಿ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡು. ಮಾದಯ್ಯ ಬರುವಾಗ ಮಾಳೆಲ್ಲ ಘಮ್ಮೆಂದು, ಮಾದಯ್ಯ ಬರುವಾಗ ಮಾಳೆಲ್ಲ ಘಮ್ಮೆಂದು, ಹುಲ್ಲೆಕ್ಕರು ಹುಲಿ ಮರಿ ಜೊತೆಯಾಗಿ, ಹುಲ್ಲೆಕ್ಕರು ಹುಲಿ ಮರಿ ಜೊತೆಯಾಗಿ ಬರುತ್ತಾನೆ ಮಾಗಡಿ ಸ್ವಾಮಿ ರಂಗನಾಥ, ಮಾಗಡಿ ಸ್ವಾಮಿ ರಂಗನಾಥ. ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣ, ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣ. ಗಾಬರಿ ಆಗ್ಬೇಡ, ಯಾಕಮ್ಮ ಕಣ್ಣೀರ್ ಹಾಕ್ತೀಯ? ನೀನ್ ಯಾವ ತಪ್ಪು ಮಾಡಿಲ್ಲ ಅಮ್ಮ. ಮಕ್ಕಳಿಗೆ ತಾಯಿನೇ ಮೊದಲ ಗುರು. ಮಕ್ಕಳು ತಪ್ಪು ಮಾಡಿದಾಗ ದಂಡಿಸೋದು ತಾಯಿಯಾದವಳ ಹಕ್ಕಮ್ಮ, ಅಪರಾಧ ಅಲ್ಲ. ಮಕ್ಕಳು ಹೇಳ್ದೆ ಕೇಳ್ದೆ ಎರಡೆರಡು ದಿನ ಮನೆ ಬಿಟ್ಟು ಹೋದ್ರೆ ಯಾವ ತಾಯಿಗೆ ಆದ್ರೂ ಆತಂಕ ಆಗಲ್ವಾ ಹೇಳು?
ನಿನಗ್ ಬಂದಿದ್ ಕೋಪ, ನೀನ್ ಆಡಿದ ಮಾತುಗಳೆಲ್ಲ ನಿನ್ನ ಹೆತ್ತ ಕರಳಿನ ಕಾಳಜಿಯಿಂದ ಬಂದಿದ್ದೆ ಹೊರತು ನನ್ನ ಮೇಲಿನ ತಿರಸ್ಕಾರ ದ್ವೇಷದಿಂದ ಬಂದಿದ್ದಲ್ಲ ಅಂತ ನನಗೆ ಗೊತ್ತಮ್ಮ. ನಾನು ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆನೂ ಒಂದು ಗುರಿ ಇರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಅದು ನಿನಗೆ ಹೇಗೆ ಗೊತ್ತಾಗತ್ತಮ್ಮ? ನೀನು ಒಬ್ಬ ತಾಯಿಯಾಗಿ ಮಾತ್ರ ಚಿಂತೆ ಮಾಡ್ತಿರೋದ್ರಿಂದ ನೀನ್ ಮಾಡೋದೆಲ್ಲ ಸರಿಯಾಗಿ ಇದೆ. ನೀನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ನೀನು ತಪ್ಪು ಮಾಡಿದ್ದೀನಿ ಅಂತ ಕೊರಗೋ ಅವಶ್ಯಕತೆನೂ ಇಲ್ಲಮ್ಮ. ನಿನ್ನ ಮನಸ್ಸು ಮಗುವಿನಷ್ಟೇ ಮುಗ್ಧ, ಹೂವಿನಷ್ಟೇ ಕೋಮಲ. ಗಂಗೆಯಷ್ಟೇ ಪವಿತ್ರವಾದ ನಿನ್ನ ಗರ್ಭದಲ್ಲಿ ನಾನು ಹುಟ್ಟಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಮ್ಮ. ಹೆತ್ತ ತಂದೆ ತಾಯಿ ಹೆಸರು ಈ ಭೂಮಿ ಇರೋವರೆಗೂ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡ್ತೀನಿ. ನೀನು ಹುಟ್ಟಿರೋ ಈ ಮಣ್ಣಿಗೆ ತೀರಿಸಬೇಕಾದ ಋಣ ಇನ್ನೂ ಬೇಕಾದಷ್ಟಿದೆಯಮ್ಮ. ನಿನ್ನ ತಾಯ್ತನದ ಮನಸ್ಸು ಇನ್ನೂ ವಿಶಾಲವಾಗ್ಬೇಕಮ್ಮ, ದೃಢವಾಗ್ಬೇಕಮ್ಮ.